ಇವತ್ತು ನಾನು ನಿಮ್ಗೆ ಮಧುಬನ ಪ್ರಾಜೆಕ್ಟ್ ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ಪ್ರಾಜೆಕ್ಟ್ ಹೆಡ್ ಆದಂತ ಪುನೀತ್ ಅವರು ನಮ್ ಜೊತೆ ಇದ್ದಾರೆ. ಈ ಪ್ರಾಜೆಕ್ಟ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನ ತಿಳಿಸ್ಕೊಡ್ತಾರೆ. ಈ ಒಂದು ಪ್ರಾಜೆಕ್ಟ್ ಎಲ್ಲಿದೆ ಅಂತ ಅಂದ್ರೆ ದೇವನಹಳ್ಳಿ ಹತ್ರ ಇರುವಂತದ್ದು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಬಹಳ ಹತ್ರ ಇರುವಂತ ಜಾಗ. ಹಾಗಾದ್ರೆ ಇಲ್ಲಿ ಬಂದು ಸುಮಾರು ಒಂದು 128 ಪ್ಲಾಟ್ಸ್ ಗಳಿದೆ. ಅಂದ್ರೆ ಒಂದು 9.75 ಎಕರೆನಲ್ಲಿ ಮಾಡಿರುವಂತ ಬ್ಯೂಟಿಫುಲ್ ಲೇಔಟ್ ಅಂತ ಹೇಳ್ಬೋದು. ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗಾದ್ರೆ ಬನ್ನಿ ಪುನೀತ್ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ ನಿಮ್ಗೆ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹಾಗಾದ್ರೆ ನಿಮ್ ಪ್ರಾಜೆಕ್ಟ್ ನೋಡಕ್ ಬಂದಿದ್ದಕ್ಕೆ ಸೊ ನನ್ಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಇಲ್ಲಿರೋ ಅಟ್ಮಾಸ್ಫಿಯರ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಗಾಳಿ ಬೆಳಕು. ಸೊ ಒಂದ್ ಮನೆ ಕಟ್ಬೇಕಂದ್ರೆ ಮೇನ್ ಅದೇ ಬೇಕಾಗಿರೋದು. ವೆಂಟಿಲೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಇಲ್ಲಿ ನಿಂತ್ಕೊಂಡ್ರೆ ಸಾಕು, ಅಷ್ಟು ಬ್ಯೂಟಿಫುಲ್ ಆಗಿ ಗಾಳಿ ಬೀಸ್ತಾ ಇದೆ ಸರ್. ಹಾಗೆ ನಮ್ಮ ವೀಕ್ಷಕರಿಗೆ ಈ ಪ್ರಾಜೆಕ್ಟ್ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನ ಕೊಡೋಣ. ಸೊ ಹೆಂಗೆ ಅಂದ್ರೆ ಸರ್, ಈಗ 128 ಪ್ಲಾಟ್ಸ್ ಇದೆ ಅಂತ ಹೇಳ್ತೀರಾ, ಇದ್ರ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ನ ಕೊಡೋಣ. ಹೇಗ್ ಸ್ಟಾರ್ಟ್ ಆಯ್ತು ಇದು, ಮತ್ತೆ ಏನ್ ಪ್ರೈಸಸ್ ಇದೆ, ಏನೆಲ್ಲ ಅಮ್ಯುನಿಟೀಸ್ ಇದೆ ನೋಡಿ. ನಾವು ಅಮ್ಯುನಿಟೀಸ್ ಇದ್ರಲ್ಲಿ ನಾವೆಲ್ಲಾನು ಮಾರ್ಕ್ ಮಾಡಿದೀವಿ. ಟೋಟಲ್ ನಿಮ್ಗೆ 15 to 20+ ಅಮ್ಯುನಿಟೀಸ್ ಬರುತ್ತೆ. ಅಂಡ್ ನಮ್ದು ಬಂದ್ಬಿಟ್ಟು 15,000 ಸ್ಕ್ವೇರ್ ಫೀಟ್ ಕ್ಲಬ್ ಹೌಸ್ ಬರುತ್ತೆ ಇಲ್ಲಿ. ಈ ಕ್ಲಬ್ ಹೌಸ್ ಅಲ್ಲಿ ಇಂಡೋರ್ ಗೇಮ್ಸ್ ಎಲ್ಲಾನು ಇಟ್ಟಿದೀವಿ. ಪ್ಲಸ್ ಫ್ಯೂಚರ್ ಅಲ್ಲಿ ಕಮರ್ಷಿಯಲ್ ಗಾಗಿ ನಾವು ಹೋಟೆಲ್ಸ್ ತರಾನೇ ಇದು ಆಗತ್ತೆ. ಲೈಕ್ 3 ಸ್ಟಾರ್ ಹೋಟೆಲ್ ತರ ಇರುತ್ತೆ ಇದು. ನಮ್ 128 ಕಸ್ಟಮರ್ಸ್ ಪ್ಯೂರ್ಲಿ ಇದೇನಿರುತ್ತೆ ಅಂತಂದ್ರೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಹೌದು, ಹೊರಗಡೆ ಬರೋರಿಗೆ ಅದಕ್ಕೂ ಚಾರ್ಜಬಲ್ ಇರುತ್ತೆ. ಇದು ರೆಸ್ಟೋರೆಂಟ್, ಇಟ್ಸ್ ಲೈಕ್ ಒಂಥರ ಮಿನಿ ರೆಸಾರ್ಟ್ ತರ ಅನ್ಕೊಳ್ಳಿ. ಇದರಲ್ಲಿ ಅಮ್ಯುನಿಟೀಸ್ ಕೂಡ ಸಿಗುತ್ತೆ. ಹೌದು, ಇಂಡೋರ್ ಔಟ್ಡೋರ್ ಜಿಮ್ ಎಲ್ಲೂ ಸಿಗುತ್ತೆ ನಿಮ್ಗೆ. ಇದು ಪ್ರಾಜೆಕ್ಟ್ ಬಂದ್ಬಿಟ್ಟು ಟೋಟಲ್ 10 acres ಪ್ರಾಜೆಕ್ಟ್. ಇದು ಬಂದ್ಬಿಟ್ಟು 128 ಪ್ಲಾಟ್ಸ್ ಇರುತ್ತೆ ಇದ್ರಲ್ಲಿ. ನಾವು ಇದು ಬಂದ್ಬಿಟ್ಟು ಏನೇನ್ ನೆಸೆಸಿಟಿ ಅಪ್ರೂವಲ್ಸ್ ಇದೆ ಎಲ್ಲಾನು ಇದೆ. ರೇರಾ ಇದೆ, STRR ಅಪ್ರೂವಲ್ ಇದೆ, ಈ ಖಾತಾ ಇದೆ ನಿಮ್ಗೆ. ಸರ್ ಈಗ 128 ಪ್ಲಾಟ್ಸ್ ಬಗ್ಗೆ ಮಾತಾಡ್ತಿದ್ವಿ. 128 ಪ್ಲಾಟ್ಸ್, ಇಟ್ಸ್ ಬರೀ ಪ್ಲಾಟ್ ಮಾತಾಡೋದಲ್ಲ ನಾವು, ಬರೀ ಇದಕ್ಕೇನಂತಂದ್ರೆ ಇದು ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ಅಲ್ಲಿ ನಮ್ಗೆ ಯಾಕೆ ಇಲ್ಲಿ ತಗೋಬೇಕನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂತಂದ್ರೆ ನಮ್ಗೆ ಜಸ್ಟ್ 500 ಮೀಟರ್ಸ್ ನಿಮಗೆ ಹಿಂಗ್ ಹೋಗ್ ಬಂದ್ರೆ ನಿಮ್ಗೆ ಪ್ರಾಪರ್ ಕಮರ್ಷಿಯಲ್ ಅಲ್ಲ, ಪ್ರಾಪರ್ ರೆಸಿಡೆನ್ಷಿಯಲ್. ಇದು ತುಂಬಾ ಜನ ಕಮರ್ಷಿಯಲ್ ಮಾಡ್ತಾರೆ. ನಾವು ತುಂಬಾ ಜನ ಮನೆ ಕಡೆ ಇದಕ್ಕಾಗಲ್ಲ, ಯಾಕಂದ್ರೆ ಬೆಂಗಳೂರಿಗೆ ಹತ್ರವಾಗಿರುವಂತ ರೆಸಿಡೆನ್ಷಿಯಲ್. ಹೌದು, ಯಾಕಂತಂದ್ರೆ ಕನೆಕ್ಟಿವಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಬೆಂಗಳೂರಲ್ಲಿ ನಾವು ಎಲ್ಲೇ ಉಳ್ಕೊಳ್ಳಿ, ನೀವು ಹೊರಗಡೆ ಬರಕ್ ನೋಡ್ತಿದಾರ ಜನ. ಸೊ ಹೊರಗಡೆ ಅಲ್ಲೂ ಕಿರಿಕಿರಿ ಸೌಂಡ್ ತಗೊಂಡು ಇಲ್ಲೂ ಕಿರಿಕಿರಿ ಸೌಂಡ್ ತಗೊಳಕ್ ಆಗಲ್ಲ. ಅದಕ್ಕಾಗಿ ಇಲ್ಲಿ ಅವ್ರು ಬಂದ್ರೆ ನಾವು ಅದಕ್ಕೆ ಪ್ರಾಪರ್ ಗೇಟೆಡ್ ಕಮ್ಯುನಿಟಿ ಲೇಔಟ್ ನಮ್ದು. ಇದ್ರಲ್ಲಿ ಯಾವ್ದು ಡಿವಿಯೇಷನ್ಸ್ ಅನ್ನೋದಿರಲ್ಲ. ಅಂಡ್ ನಾವು ಇದು ಪ್ರಾಜೆಕ್ಟ್ ಏನ್ ಮಾಡಿದ್ರು ಆಸ್ ಪರ್ ಬುಕ್ ಆಫ್ ಲಾ ಏನ್ ಬರುತ್ತೋ ಆ ಪ್ರಕಾರನೇ ಮಾಡಿದ್ವಿ. ರೇರಾ ಇರ್ಬೋದು, ಅಪ್ರೂವಲ್ಸ್ ಇರ್ಬೋದು, ಪ್ರತಿ ಒಂದು ಡಾಕ್ಯುಮೆಂಟೇಶನ್ ವೈಸ್ STRR ಅಪ್ರೂವ್ಡ್ ಇದೆ. ಕಸ್ಟಮರ್ಸ್ ಗೆ ತುಂಬಾ ಸೆಕ್ಯೂರ್ಡ್ ಆಗಿರುತ್ತೆ. ಲೀಗಲ್ ವೈಸ್ ಆಗಿರ್ಬೋದು, ಮತ್ತೆ ಪ್ರಾಪರ್ಟಿ ಡಾಕ್ಯುಮೆಂಟೇಶನ್ ಪರ್ಪಸ್ ಆಗಿರ್ಬೋದು, ಎಲ್ಲಾನು ಇದೆ. ಪ್ಲಸ್ ನಿಮ್ಗೆ ಏನಾಗತ್ತಂದ್ರೆ ಯಾಕೆ ಇಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಸರೌಂಡಿಂಗ್ಸ್ ಬಂದ್ಬಿಟ್ಟು ಇಲ್ಲಿಂದ ನಮ್ಗೆ ಕರೆಕ್ಟ್ ಆಗಿ 11 ಕಿಲೋಮೀಟರ್ಗೆ ಫಾಕ್ಸ್ಕಾನ್ ಇದೆ. ಇಲ್ಲಿಂದ ಫಾಕ್ಸ್ಕಾನ್ ಅಂತಂದ್ರೆ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್. ಅಲ್ಲಿ ಎಂಪ್ಲಾಯ್ಮೆಂಟ್ ಬಂದ್ಬಿಟ್ಟು ನಿಮ್ಗೆ 40,000 ಜನ ಆಲ್ರೆಡಿ ವರ್ಕ್ ಮಾಡ್ತಿದ್ದಾರೆ. ಸೊ ನಾವು ಹೋಗಲ್ಲಿ ವಿಸಿಟ್ ಮಾಡಿದ್ವಿ, ಇದು ಫ್ಯಾಕ್ಟಾ ಇಲ್ಲ ಅಂತ ಹೇಳ್ಬಿಟ್ಟು ಅದನ್ನು ನಾವು ಅಲ್ಲಿ ನೋಡ್ಕೊಂಡು ಇದಕ್ಕೆ ನಾವು ಈ ಪ್ರಾಜೆಕ್ಟ್ ಮಾಡಿರೋದು. ಕಂಪನಿಗಳು ಬರುತ್ತೆ. ಅಂಡ್ ಇನ್ನೊಂದು ಬರೀ ಜನ ನೀವು ದೇವನಹಳ್ಳಿ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಅಥವಾ ಇದು ದೂರ ಇದೆ ಅಂತ ಅನ್ಕೋತಾರೆ ಬೆಂಗಳೂರು ಅವರು. ಸೊ ಇದು ಬರೀ ಇನ್ವೆಸ್ಟ್ಮೆಂಟ್ ಆಗಲ್ಲ. ಇದು ಏನಾಗತ್ತೆ ಅಂದ್ರೆ ಅವ್ರ ಮನೆ ಯಾರೇ ಕಟ್ಕೊಂಡ್ರೆ, ಇಲ್ಲಿ ನೋಡಿ ನೀವು ಅಲ್ಲಿ ಆ ಬಿಲ್ಡಿಂಗ್ ಇದೆ, ಅದ್ರ ಆಲ್ರೆಡಿ ರೆಂಟ್ ಬಂದ್ಬಿಟ್ಟು ನಾವೇ ಚೆಕ್ ಮಾಡಿದ್ವಿ 20,000 rupees ರೆಂಟ್ ಹೋಗ್ತಿದೆ 2 BHK. ಸೊ ಇಲ್ಲಿ ತುಂಬಾ ಚೆನ್ನಾಗಿ ಏನಂದ್ರೆ ರೆಂಟಲ್ ಇನ್ಕಮ್ ಬರುತ್ತೆ. ಒಂದ್ ಬರೀ ಮನೆ ಪ್ಲಾಟ್ ತಗೊಂಡು ಖಾಲಿ ಬಿಡೋದಲ್ಲ. ಅವ್ರು ಇನ್ನೊಂದ್ ಸ್ವಲ್ಪ ಇನ್ವೆಸ್ಟ್ ಮಾಡಿದ್ರೆ, ಮನೆ ಕಟ್ಟಿದ್ರೆ ದೇ ಕ್ಯಾನ್ ಅರ್ನ್ ದ ರಿಟರ್ನ್ಸ್. ಜೂನ್ 15ರಿಂದ ಜೂನ್ 21ರವರೆಗೆ ಮಾತ್ರ ಪ್ರತಿ ಚಂದ್ರ ಅವಧಿಗೆ ₹4 ಡಿಸ್ಕೌಂಟ್. ಹೌದು, ಇದು ಸೀಮಿತ ಅವಧಿಯ ಆಫರ್. ನಿಮ್ಮ ಕನಸಿನ ಫ್ಲಾಟ್ನ ಅತ್ಯಂತ ಕಡಿಮೆ ದರದಲ್ಲಿ ಪಡೆಯುವ ಸುವರ್ಣಾವಕಾಶ. ನಿಮ್ಮ ಕನಸಿನ ಮನೆ ನಿರ್ಮಿಸಲು ಅಥವಾ ಭವಿಷ್ಯದ ಉತ್ತಮ ಹೂಡಿಕೆಗೆ ಸೂಕ್ತವಾದ ಸೈಟ್ಸ್ ಇದ್ದೀರಾ? ನಿಮಗಾಗಿ ಇಲ್ಲಿದೆ ಸಿದ್ಧಾರ್ಥ ಡೆವಲಪರ್ಸ್ ನ ಮಧುಬನ್ ಪ್ರೀಮಿಯಂ ಸೈಟ್ಸ್. ದೇವನಹಳ್ಳಿ ತಾಲೂಕಿನ ಸಾವಕನಹಳ್ಳಿ ಗ್ರಾಮದಲ್ಲಿ ಅತ್ಯುತ್ತಮ ಬೆಳವಣಿಗೆಯ ಪ್ರದೇಶದಲ್ಲಿ ನೆಲೆಗೊಂಡಿರೋ ಈ ಯೋಜನೆ ನಿಮ್ಮ ಭವಿಷ್ಯದ ಹೂಡಿಕೆಗೆ ಪರಿಪೂರ್ಣ ಆಯ್ಕೆ. ವಿಶೇಷ ಘೋಷಣೆ,
ಸಂಪರ್ಕ ವ್ಯವಸ್ಥೆ ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರೋ ಪ್ರದೇಶ, ಹೂಡಿಕೆಗೆ ಹಾಗೂ ಮನೆ ನಿರ್ಮಾಣಕ್ಕೆ ಸೂಕ್ತ ಸ್ಥಳ, ಭವಿಷ್ಯದಲ್ಲಿ ಹೆಚ್ಚಿನ ಮೌಲ್ಯವರ್ಧನೆಗೆ ಅವಕಾಶ. ಸ್ಥಳ ದೇವನಹಳ್ಳಿ ಟು ದಾಬಾಸ್ಪೇಟೆ ರೋಡ್. ಮತ್ತೆ ಆಗ್ತಡ ಈ ವಿಶೇಷ ರಿಯಾಯಿತಿಯನ್ನ ತಪ್ಪಿಸ್ಕೊಳ್ಬೇಡಿ. ಇಂದೇ ಸೈಟ್ ವಿಸಿಟ್ ಮಾಡಿ ನಿಮ್ಮ ಕನಸಿನ ಆಸ್ತಿಯನ್ನ ಸದುಪಯೋಗ ಪಡಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ. ಮಧುಬನ್, ನಿಮ್ಮ ಕನಸಿನ ವಿಳಾಸ, ನಿಮ್ಮ ಭವಿಷ್ಯದ ಹೂಡಿಕೆ. ಸರ್, ಹಾಗೆ ಈಗ ಇಷ್ಟು ಡೀಟೇಲ್ಸ್ ನ ನೀವು ಕಸ್ಟಮರ್ಗೆ ಕೊಟ್ರಿ. ಸೊ ಇನ್ ಕೇಸ್ ಇವಾಗ ಬುಕ್ಕಿಂಗ್ ಮಾಡ್ತಾರೆ, ಬುಕ್ಕಿಂಗ್ ಮಾಡಾದ್ಮೇಲೆ ಅವ್ರಿಗೆ ಕನ್ಸ್ಟ್ರಕ್ಷನ್ಸ್ ಅಥವಾ ಇಂಟೀರಿಯರ್ಸ್ ಅದು ಕೂಡ ಹೆಲ್ಪ್ ಮಾಡ್ತೀರಾ? 100%. ಸೊ ನಾವು ನಿಮ್ಗೆ ಹೇಳ್ತೀವಿ, ನಾವು ಬಂದ್ಬಿಟ್ಟು ಈರಾ ಭೂಮಿ ವೆಂಚರ್ಸ್ ಅಂತ ಹೇಳಿ ನಮ್ದು ಕಂಪನಿ. ನಾವೇನ್ ಮಾಡ್ತೇವೆ, ಪೋಸ್ಟ್ ಸೇಲ್ ಸರ್ವಿಸ್ ಇದೆ. ಇವತ್ ಯಾವ ಕಸ್ಟಮರ್ ನಮ್ಮ ಹತ್ರ ಪ್ರಾಪರ್ಟಿ ತಗೋತಾರೋ ಈ ಪ್ರಾಪರ್ಟಿ ರಿಲೇಟೆಡ್ ಆಗಿ ಅವ್ರಿಗೆ ಲೈಫ್ ಟೈಮ್ ಸರ್ವಿಸ್ ಸಿಗತ್ತೆ. ಸಪೋಸ್ ಈಗ ನೀವೇನೋ ಪರ್ಚೇಸ್ ಮಾಡ್ತೀರಾ, ನೀವೇನೋ ಪರ್ಚೇಸ್ ಮಾಡಿದ್ಮೇಲೆ ಏನಾಗತ್ತೆ ಅಂತಂದ್ರೆ ನೀವೆಲ್ಲೋ ನಿಮ್ಗೆ ಒಳ್ಳೆ ಆಫರ್ ಬರುತ್ತೆ, ಅಬ್ರಾಡ್ ಹೋಗ್ತೀರಾ, ಟ್ಯಾಕ್ಸ್ ಪೇ ಮಾಡೋದಿರ್ಬೋದು, ಖಾತಾ ಟ್ರಾನ್ಸ್ಫರ್ ಇರ್ಬೋದು, ಅಥವಾ ಅಲ್ಲಿಂದ ಬಂದ ಮೇಲೆ ನಿಮ್ಗೆ ಕೆಲವೊಂದು ರೂಲ್ಸ್ ಎಲ್ಲ ಚೇಂಜ್ ಆಗಿರ್ತವೆ, ಮನೆ ಕನ್ಸ್ಟ್ರಕ್ಷನ್ ಪ್ಲಾನ್ ಮಾಡ್ತಿರ್ತೀರಿ, ಅದಕ್ಕೆಲ್ಲಾನು ಒನ್ ಕಾಲ್ ನಮ್ದು ಕಸ್ಟಮರ್ ಕೇರ್ ನಂಬರ್ ಇರುತ್ತೆ, ನಮ್ ಟೀಮ್ ಇರುತ್ತೆ. ಅದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಬಿಲ್ಡಿಂಗ್ ಪ್ಲಾನ್ಸ್ ಆಗಿರ್ಬೋದು, ಸ್ಯಾಂಕ್ಷನ್, ಲೈಸೆನ್ಸ್, ಏನೇನ್ ಅವಶ್ಯಕತೆ ಬೀಳುತ್ತೋ ಅದನ್ನೆಲ್ಲಾನು ಸಪೋರ್ಟ್ ಮಾಡ್ತೀವಿ ನಾವು. ಸದ್ಯಕ್ಕಂತ ಆರಾಮಾಗಿ ಅವ್ರಿಗೆ ಎಲ್ಲಾ ಕೋರ್ಡಿನೇಟ್ ಮಾಡಿ ಕೊಡ್ತೀವಿ. ಕನ್ಸ್ಟ್ರಕ್ಷನ್ಸ್ ನಾವು ಕಾಂಟ್ರಾಕ್ಟ್ ತಗೊಳ್ಳಲ್ಲ, ಅವ್ರಿಗೆ ಗೈಡ್ ಮಾಡ್ತೀವಿ, ಅದು ಮಾಡ್ತೀವಿ ಪೂರಾ. ಅವ್ರಿಗೆ ಪೇಪರ್ ವರ್ಕ್ಸ್ ಅಂತ ಅವ್ರಿಗೆ ಯಾವುದೇ ರೀತಿ ಹೆಡ್ಡೇಕ್ ಇರಲ್ಲ ಲೈಫ್ ಟೈಮ್ ವರೆಗೂ. ಸಪೋಸ್ ಅವ್ರು ಏನಾದ್ರು ನಾಳೆ ಸೇಲ್ ಮಾಡ್ಬೇಕಂದ್ರು ಅಥವಾ ಅವ್ರು ಯಾರೋ ಫ್ರೆಂಡ್ಸ್ ಸೇಲ್ ಮಾಡ್ತಿದ್ದಾರೆ, ಅವಾಗೂ ಹೆಲ್ಪ್ ಮಾಡ್ತೀವಿ. ಅವ್ರಿಗೆ ಪ್ರಾಪರ್ಟಿ ಗೈಡ್ ಮಾಡ್ಬಿಟ್ಟು ಲೋನ್ಸ್, ಇನ್ನೊಂದು ಏನೇ ಪೇಪರ್ಸ್ ಅವಶ್ಯಕತೆ ಬಿದ್ದಿದೆ ಅಂತಂದಾಗ ಆ ಬೇರೆ ಬ್ಯಾಂಕ್ಸ್ ಹೋಗಿದೆ, ನಾವು ಹೇಳಿರೋ ಬ್ಯಾಂಕ್ಸ್ ಬಿಟ್ಟು ಬೇರೆ ಬ್ಯಾಂಕ್ಸ್ ಹೋಗಿದ್ರೆ ಅಲ್ಲೇನಾಗತ್ತೆ ಅವ್ರಿಗೆ ಏನ್ ಸಪೋರ್ಟ್ ಬೇಕೋ ಅದನ್ನು ಸಪೋರ್ಟ್ ಕೊಡ್ತೀವಿ. ಸೊ ನಮ್ಮ ಹತ್ರ ತಗೊಳ್ಳೋದ್ರಿಂದ ಇವೆಲ್ಲ ಅಡ್ವಾಂಟೇಜ್. ಕೆಲವೊಂದ್ಸತಿ ದೊಡ್ಡ ದೊಡ್ಡ ಬಿಲ್ಡರ್ಸ್ ಎಲ್ಲ ದೊಡ್ಡ ನಮ್ಮ ಕಾಂಪಿಟೇಟರ್ಸ್ ಹತ್ರ ಹೋಗ್ತಾರೆ, ದೊಡ್ಡ ಬ್ರ್ಯಾಂಡ್ ನೇಮ್ಸ್ ಇರುತ್ತಲ್ಲ, ಸೊ ಅಲ್ಲಿ ಅವ್ರಿಗೆ ಇವೆಲ್ಲ ಫೆಸಿಲಿಟಿ ಸಿಗಲ್ಲ. ಸೊ ಕಸ್ಟಮರ್ ಬರೀ ಜನಕ್ಕೆ ಏನಾಗತ್ತಂದ್ರೆ ಬ್ರ್ಯಾಂಡ್ ನೋಡಿ ಹೋಗ್ತಾರೆ, ಬಟ್ ಬ್ರ್ಯಾಂಡ್ ಬಿಲ್ಡ್ ಆಗದೆ ಒಂದೊಂದು ಕಸ್ಟಮರ್ ನಮಗೆ ಸಪೋರ್ಟ್ ಮಾಡಿ ನಮ್ಮ ಹತ್ರ ಪರ್ಚೇಸ್ ಮಾಡಿದ್ಮೇಲೆ ನಮ್ಮ ಎಕ್ಸ್ಪೀರಿಯನ್ಸ್ ಅವ್ರ ಅನುಭವ ಮಾಡಿದ್ಮೇಲೆ ಇದು ಆಗತ್ತೆ. ಸೊ ಹಾಗಾಗಿ ನಾವು ಕಸ್ಟಮರ್ ರಿಕ್ವೆಸ್ಟ್ ಏನ್ ಮಾಡ್ತೀವಿ, ಎಲ್ಲರಿಗೂ ಅಪರ್ಚುನಿಟಿ ಕೊಡಿ, ಒಂದು ಪರ್ಚೇಸ್ ಮಾಡಿ ನೋಡಿ. ಸೊ ಬಿಕಾಸ್ ನಿಮಗೆ ನಾವು ಯಾವುದೇ ರೀತಿ ಮುಚ್ಚಿ ಮರಿ ಇದು ಮಾಡಲ್ಲ. ವೀಕ್ಷಕರೇ ಕೇಳಿಸ್ಕೊಂಡ್ರಲ್ಲ, ನಮಗೆ ಬೇರೆ ಬ್ರ್ಯಾಂಡ್ ಬಗ್ಗೆ ಬೇಡ, ಈ ಬ್ರ್ಯಾಂಡ್ ಬಗ್ಗೆ ಮಾತಾಡೋಣ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಎಂಡ್ ಟು ಎಂಡ್ ಸರ್ವಿಸ್ ಇರುತ್ತೆ. ಬರೀ ಇವತ್ತು ನೀವು ಬುಕ್ಕಿಂಗ್ ಮಾಡಿದ್ರಿ, ಪರ್ಚೇಸ್ ಮಾಡಿದ್ರಿ, ಆಮೇಲೆ ಡಿಸಪಿಯರ್ ಆದ್ರು, ನಮ್ಗೆ ಸರ್ವಿಸ್ ಸಿಕ್ಕಿಲ್ಲ ಅನ್ನೋ ಟೆನ್ಷನ್ಸ್ ಇರಲ್ಲ. ಪುನೀತ್ ಅವ್ರು ಇರ್ತಾರೆ, ಒಂದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಎನಿ ಟೈಮ್ ಕಾಲ್ ಮಾಡ್ಬೋದು ಇವ್ರಿಗೆ. ನೀವು ಪರ್ಚೇಸ್ ಮಾಡಿ 1 year ಆಯ್ತಾ, 2 years ಆಯ್ತಾ, ಲೈಫ್ ಟೈಮ್ ನಾವು ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ರೆ, ಏನೇ ಇಶ್ಯೂಸ್ ಇರಲಿ, ಏನೇ ಪ್ರಾಬ್ಲಮ್ ಇರಲಿ, ಏನೇ ಲೈಕ್ ಹೆಲ್ಪ್ ಗೈಡೆನ್ಸ್ ಬೇಕು ಅಂದ್ರೂ ಅವರು ಕೊಡ್ತಾರೆ. ಲೈಕ್ ಇನ್ ಟರ್ಮ್ಸ್ ಆಫ್ ಕನ್ಸ್ಟ್ರಕ್ಷನ್ ಆಗಿರ್ಬೋದು, ಇಂಟೀರಿಯರ್ಸ್ ಆಗಿರ್ಬೋದು, ಇಲ್ಲ ನೀವೇನಾದ್ರು ಅವ್ರು ಇನ್ನೊಂದು ಹೇಳಿದ್ರು ಬೈ ಬ್ಯಾಕ್ ಕೂಡ ಮಾಡ್ತೀವಿ ಅಂತ. ಲೈಕ್ ಈ 1 ವರ್ಷ 2 ವರ್ಷ ನಿಮ್ಗೆ ಇನ್ ಕೇಸ್ ಪರ್ಚೇಸ್ ಮಾಡಿ ನಿಮಗೆ ಮತ್ತೆ ಬೇರೆಯವ್ರಿಗೆ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಅದಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ, ಅವರೇ ಕೂಡ ತಗೊಳಕ್ಕೂ ರೆಡಿ ಇರ್ತಾರೆ. ಸೊ ಎಲ್ಲಾ ತರ ಅವಕಾಶಗಳಿರುತ್ತೆ. ಇದೊಂದು ಬ್ಯೂಟಿಫುಲ್ ಲೇಔಟು. ನಾನು ಹೇಳೋದ್ಕಿಂತ ನಾನು ರಿಕ್ವೆಸ್ಟ್ ಮಾಡೋದು ಒಂದೇ, ನೀವೇ ಖುದ್ದಾಗಿ ಬಂದು ಒಂದ್ಸರಿ ವಿಸಿಟ್ ಮಾಡಿ, ಕಣ್ಣಾರೆ ನೋಡಿ ಈ ಒಂದು ಅಟ್ಮಾಸ್ಫಿಯರು, ಲೇಔಟ್ನ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದೆನ್ ಯು ಕ್ಯಾನ್ ಟಾಕ್ ಟು ಪುನೀತ್ ಅವ್ರ ಹತ್ರ ಮಾತಾಡಿಕೊಂಡು ನೀವು ಮುಂದೆ ಏನೇ ಡೌಟ್ಸ್ಗಳಿದ್ರು ಪರ್ಚೇಸ್ಗೆ ಹೋಗ್ಬೋದು. ಸರ್, ಇನ್ನೇನಾದರೂ ಹೇಳೋದ್ರೆ ಹೇಳ್ಬೋದು? ಇಲ್ಲ, ಐ ಥಿಂಕ್ ವಿ ಆರ್ ಕವರ್ಡ್. ಓಕೆ ವೀಕ್ಷಕರೇ, ನೋಡಿಸ್ಕೊಂಡ್ರಲ್ಲ, ಒಂದು ಬ್ಯೂಟಿಫುಲ್ ಲೊಕೇಶನ್ನಲ್ಲಿ ಒಂದು ಬ್ಯೂಟಿಫುಲ್ ಲೇಔಟ್ ಇದೆ. ಆ್ಯಂಡ್ ಪ್ರೈಸು ಕೂಡ ಕಮ್ಮಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವೇನಾದರೂ ಡಿಸ್ಕೌಂಟ್ ಏನಾದರೂ ಬಯಸ್ತಾ ಇದ್ರೆ ಈ ವಿಡಿಯೋನ ನೋಡುತ್ತೆ ಅಂದರೆ ತಗೊಂಡು ಬನ್ನಿ, ಬಂದಾಗ ಇವ್ರ ಹತ್ರ ಮಾತಾಡಿ ತೋರಿಸಿ, ಈ ಥರ ನೋಡಿದ್ವಿ ಪಬ್ಲಿಕ್ ನ್ಯೂಸಲ್ಲಿ ಅಂತ. ಸೊ ಅವಾಗ ಸ್ವಲ್ಪ ಡಿಸ್ಕೌಂಟು ಕೂಡ ಕೊಡ್ತೀನಿ ಅಂತ ಹೇಳಿದ್ರೆ ಡಿಸ್ಕೌಂಟು ಕೂಡ ಕೊಡ್ತಾರೆ. ಈ ಒಂದು ಅದ್ಭುತವಾದಂಥ ಅವಕಾಶಗಳನ್ನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ.